ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಂದು ಹಾಸನೂರ್ಗಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹಾಸನೂರ್ಗಿ ಚಂದು. ಇವತ್ತಂತೂ ಮಾರ್ನಿಂಗ್ ಎದ್ದೇಳೋಕ್ಕೆ ಆಗಿಲ್ಲ, ತುಂಬ ಲೇಟ್ ಆಗಿಬಿಟ್ಟಿತ್ತು. ಯಾಕೆ ಅಂತ ಗೊತ್ತಿಲ್ಲ, ಇವತ್ತು ಎದ್ದೇಳೋಕ್ಕೆ ಆಗಲಿಲ್ಲ. ಸೊ ಬೇಗ ರೆಡಿಯಾಗಿ ಬೇಗ ಹೊರಟೆ. ಬಟ್ ಬಸ್ಸಿಗೆ ಟೈಮ್ ಆಗಿತ್ತು, ಸೊ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆದರೆ ಬಸ್ ಮಿಸ್ ಆಗಲಿಲ್ಲ, 2 ನಿಮಿಷದಲ್ಲಿ ಬಸ್ ಸಿಕ್ಬಿಡ್ತು ನನಗೆ. ಸೊ ತುಂಬ ಅಂತ ಅಂದ್ಕೊಂಡೆ. ಬಸ್ಸೆಲ್ಲ ಬರ್ತಾ 7:30 ಆಗೋಯಿತು. ಸೊ ನೆಕ್ಸ್ಟ್ ಸ್ಟಾಪ್ ನಮ್ಮದೇ ಅಂತ ಗೊತ್ತಾಯಿತು. 7:30 ಬರ್ತಾ ಇದೆ ಅಂದಾಗ 7ಗೆ ಓಡ್ತಾರೆ. 7:30 ಅಷ್ಟರಲ್ಲಿ ಇಲ್ಲಿರ್ತಾರೆ. ನನ್ನನ್ನು ಕೆಳಗೆ ತೆಗ್ದು ಎಸ್ತಿ ಆ ಬಸ್ ಹೊರಟೋಯ್ತು. ನಾನು ಹೋಗಿ ಸೇಫಿದು. ಬಟ್ ಬರುವಾಗ್ಲೂ ಮತ್ತು ಇಲ್ಲೂ ತುಂಬ ಫಸ್ಟೇ ಕೆಲಸ ಬಂದುಬಿಟ್ಟಿತ್ತು. ಸೊ ಲೈಟೆಲ್ಲ ಆನ್ ಮಾಡಿಟ್ಟಿದ್ರು ಅವರೇ. ಸೊ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬರೋದನ್ನು. ಎಲ್ಲ ತುಂಬ ಜನ ಇದ್ದರು. ಆಮೇಲೆ ನಾನು ಸರಿಗೆ ಲೆಟರ್ ಕೊಡೋಕ್ಕೆ ನಿನ್ನೆ ಪೋಸ್ಟ್ ಆಫೀಸ್ ಇದರಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನ ತೊಗೊಂಡೋಗೋಣ ಅಂತ ಅಂದ್ಕೊಂಡು ಸರಿಗೆ ಅದನ್ನು ಕೊಟ್ಬಿಟ್ಟು ನಾನು ಅಷ್ಟರಲ್ಲಿ ಸ್ವಲ್ಪ ಕೆಲಸ ಮುಗಿಸಿದ್ದೀನಿ. ಆಮೇಲೆ ಮತ್ತೆ ಹೇಳ್ಬಿಡಿ ತಿನ್ನೋಕ್ಕೆ ಹೋಗೋಳೆ ಅಂತ. ಆಮೇಲೆ ಟಿಫನ್ ರೆಡಿ ಇತ್ತು, ಟಿಫನ್ ಮಾಡ್ಕೊಳ್ಳೋಣ ಅಂತ ಟಿಫನ್ ಮಾಡ್ಕೊಳಕ್ಕೆ ಹೋದೆ. ಆಮೇಲೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಮಧ್ಯಾಹ್ನ ಟೈಮಲ್ಲಿ ಫ್ರೀ ಇದ್ದೆ. ಆವಾಗ ಒಂದು ವೀಡಿಯೋ ಮಾಡಿಕೊಂಡೆ. ಇದು ಬಂದ್ಬಿಟ್ಟು ನಮ್ಮ ಸರ್ ಚೇಂಬರ್. ಅಂದರೆ ಅವ್ರು ಬರಲ್ಲ ಇವಾಗ, ಏಜ್ ಆಗಿದೆ ಸ್ವಲ್ಪ. ಸೊ ಕೆಳಗಡೆ ಇದೆಯಲ್ಲ ಅವ್ರ ಮೇಲೆ, ಅವ್ರ ಹೌಸ್ ಮೇಲೆ, ಇದು ಗ್ರೌಂಡ್ ಫ್ಲೋರಲ್ಲಿ ಆಫೀಸ್ ಇರೋದು. ಸೊ ಹಾಗಾಗಿ ಸರ್ ಮೇಲೇ ಇರ್ತಾರೆ. ನಾವೇ ಅಲ್ಲಿ ಹೋಗಿ ಅಪ್ಡೇಟ್ಸ್ ಕೊಡಬೇಕು. ನಾನೇ ಹೋಗಿ ಅಪ್ಡೇಟ್ಸ್ ಕೊಡಬೇಕು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮ ಆಫೀಸ್ನ ಹೇಗಿದೆ ಅಂದರೆ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇವತ್ತಿನ ವ್ಲಾಗಲ್ಲಿ ನಮ್ಮ ಸರ್ನ ಚೇಂಬರ್ನ ನೋಡಿದ್ದೀರಾ. ಹೀಗೆ ಫೋನ್ ಇಟ್ಕೊಂಡು ನುಲಿಯೋದು ನೋಡಿದರು ನಮ್ಮ ಸರು CC ಕ್ಯಾಮ್ರಾದಲ್ಲಿ. ಸೊ ಅದಕ್ಕೆ ರಿಪೋರ್ಟ್ ಆಯಿತಾ ಅಂತ ಡೈಲಿ ರಿಪೋರ್ಟ್ ಕೊಡಬೇಕಿತ್ತು. ಡೈಲಿ ಆಯಿತಾ ರಿಪೋರ್ಟು ಅಂತ ಫೋನ್ ಬಂತು. ಸೊ ಅದಕ್ಕೆ ಯಾಕೆ ಹಿಂಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ. ನಮ್ಮ ಆಫೀಸಲ್ಲಿ 98 CC ಕ್ಯಾಮ್ರಾ ಇದೆ, ನಾವು ಏನೇ ಮಾಡಿದ್ರೂ ಗೊತ್ತಾಗುತ್ತೆ ಹಾಗಂತ ಹೇಳ್ಬಿಟ್ಟು ರಿಪೋರ್ಟ್ನ ಬರೆದ್ಬಿಟ್ಟು, ಆಮೇಲೆ ಹೇಗಿದ್ರು ಟೈಮ್ ಆಗಿತ್ತು, ಹಾಗಾಗಿ ಎಲ್ಲ ವರ್ಕ್ ಮುಗಿಸಿದ್ವಿ. ಎಲ್ಲನೂ ಪ್ಯಾಕ್ ಮಾಡಿ ಶಟ್ ಡೌನ್ ಮಾಡಿ ಆಮೇಲೆ ಡೈಲಿ ರಿಪೋರ್ಟ್ ಕೊಡೋಣ ಅಂತ ಹೇಳ್ಬಿಟ್ಟು ಬರ್ಕೊಂಡು ರೆಡಿ ಆಗಿಬಿಟ್ಟು ಸರ್ ಹತ್ರ ಹೋಗ್ತಾಯಿದ್ದೀನಿ. 2 ನಿಮಿಷ ಕೂರಕ್ಕೆ ಬಿಡ್ತಾರೆ, ಆದರೆ ಫೋನ್ ಇಟ್ಕೋಬಾರ್ದು ಅವ್ರಿಗೆ. ಅಷ್ಟೇ, ಆದರೆ ನಾವೇನು ಮಾಡೋದು. ಆಮೇಲೆ ದೇವರಿಗೆ ಕೈ ಮುಗ್ದು ನಮ್ಮ ಸರಿಗೂ ಗುಡ್ ನೈಟ್ ಹೇಳ್ಕೊಂಡು ನಾವು ಹೊರಟಿದ್ದು ಬಸ್ ಸ್ಟ್ಯಾಂಡ್ ಕಡೆ. ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗೆ ಕಾಯೋದೇ ನಮ್ಮ ಜೀವನ ಆಗಿಬಿಟ್ಟೈತೆ. ಅಂತೂ ಫೈನಲಿ ಬಸ್ ಬಂತು. ಇವರು ನಮ್ಮ ಬ್ರೋ, ಇವ್ರದ್ದೇ ಗಾಡಿ ಡೈಲಿ ಬರೋದು. ಆಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಮನೆ ಹತ್ರ ಬಂದೆ. ಮಳೆ ಬರ್ತಿತ್ತು ಇವತ್ತು. ಸೊ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಮನೆ ಹತ್ರ ಮನೆ ಒಳಗೆ ಬಂದು ನೋಡಿದ್ರೆ ನಮ್ಮಮ್ಮ ಫುಲ್ ಕಿಚನ್ ಎಲ್ಲ ತೆಗ್ದುಬಿಟ್ಟಿದ್ರು. ಯಾಕಂದರೆ ಹಬ್ಬ ಅಲ್ವಾ, ಸೊ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಇವತ್ತು ಅಡುಗೆ ನಾನೇ ಮಾಡ್ತೀನಿ ಅಂದ್ಕೊಂಡು ಸ್ಪೆಷಲ್ ಎಗ್ ಕರಿ ಮಾಡೋಣ ಅಂದ್ಕೊಂಡು ಸುಮ್ಮನೆ ಟ್ರೈ ಮಾಡ್ತಿದ್ದೀನಿ. ನನಗಂತೂ ಗೊತ್ತಿಲ್ಲ ನೀಟಾಗಿ ಬರೋಕ್ಕೆ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು. ಆಮೇಲೆ ಈರುಳ್ಳಿ ತೊಗೊಂಡೆ, ಮೆಣಸಿನ್ಕಾಯಿ ತೊಗೊಂಡೆ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ ಮತ್ತು ಮೆಣಸು, 1 ಟೊಮೊಟೊ, ಚಿಕನ್ ಮಸಾಲ, ಗರಂ ಮಸಾಲ, 1 ಬಾಣಲಿ ತೊಗೊಂಡು ಆಯಿಲ್ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಹಾಕ್ಕೊಂಡೆ. ಫ್ರೈ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊತಾನೆ ಇರಬೇಕು. ಇದನ್ನು ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದೆ. ನಮ್ಮಮ್ಮ ಅಡುಗೆ ಮಾಡಲ್ಲ ಅಂದಿದ್ದಕ್ಕೆ ಮೊಟ್ಟೆ ಕೂಡ ಕಣ್ಣಿಗೆ ಕಾಣಿಸಿದ್ವ ನನಗೆ. ಸೊ ಎಗ್ ಕರಿ ಮಾಡೋಣ ಅಂತ ಅಂದ್ಕೊಂಡೆ. ಎಗ್ ಕರಿ ಆಗುತ್ತೋ ಏನು ಕರಿ ಆಗುತ್ತೋ ನನಗೆ ಗೊತ್ತಿಲ್ಲ. ಅದಂತೂ ಇವಾಗ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಹೇಗೆ ಬಂದರೂ ತಿನ್ನಬೇಕು, ಯಾಕಂದರೆ ಇಷ್ಟೆಲ್ಲ ಐಟಮ್ ಹಾಕಿ ಈಸಿ ಹಂಗಿಲ್ವಲ್ಲ. ಅದಕ್ಕೆ ಯಾರೂ ತಿಂದಿಲ್ಲ ಅಂದರೆ ಫೈನಲ್ ನಾನೇ ತಿನ್ನಬೇಕು. ಆಮೇಲೆ ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾನು ಇವಾಗ 2 ಈರುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದ್ರ ಜೊತೆ ಆವಾಗಲೇ ಚಕ್ಕೆ, ಲವಂಗ ಮತ್ತು ಮೆಣಸು ಇದನ್ನು ಹೇಳಿದ್ವಲ್ಲ, ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು.
ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕಿದೆ, ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫುಲ್ ಆಯ್ಲಿ ಮತ್ತು ನೀರಿನ ಅಂಶ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ಅಂತ ಯೂಟ್ಯೂಬಲ್ಲಿ ಹೇಳಿದರು. ಸೊ ನಾನು ಹಂಗೇ ಮಾಡಿದೆ. ಆಮೇಲೆ ಅದನ್ನು ಒಂದು ಜಾರಿಗೆ ಎತ್ತಿಟ್ಕೊಂಡೆ ಸ್ವಲ್ಪ ಆಗಲಿ ಅಂತ. ಆಮೇಲೆ ಅಷ್ಟರಲ್ಲಿ ಮೊಟ್ಟೆನ ಈ ಥರ ಕ್ರ್ಯಾಕ್ ಮಾಡಿಕೊಂಡು ಇಟ್ಕೊಂಡೆ. ಆಮೇಲೆ ಅದೇ ಬಾಣಲಿಗೆ ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಯಿಲ್ ಹಾಕಿ ಅದನ್ನು ಮೊಟ್ಟೆನ ಫ್ರೈ ಮಾಡಿಕೊಂಡೆ, ಸ್ವಲ್ಪ ಮಸಾಲ ಅಂಟೋ ಥರ. ನನಗೆ ಖುಷಿ ಆಯಿತು, ಪರವಾಗಿಲ್ಲ ಯೂಟ್ಯೂಬಲ್ಲಿ ತೋರಿಸೋ ಥರನೇ ನನಗೂ ಕಾಣಿಸ್ತಿದೆ ಅಂತ. ಆವಾಗ ಮಸಾಲೆನ ರುಬ್ಕೊಂಡ್ವಿ. ಆಮೇಲೆ ಇನ್ನೊಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿನ ಫ್ರೈ ಮಾಡಿಕೊಂಡೆ. ಆಮೇಲೆ ಅದ್ರ ಜೊತೆ ಒಂದು ಸ್ವಲ್ಪ ಟೊಮೊಟೊನ ಹಾಕಿದೆ. ಆಮೇಲೆ ರುಬ್ಕೊಂಡಿರ್ತಂತಹ ಈ ಮಸಾಲೆ ಇತ್ತಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲ, ಚಿಕನ್ ಮಸಾಲ, ಸ್ವಲ್ಪ ಖಾರ ಪುಡಿ, ಆಮೇಲೆ ಅರಿಶಿನ, ಆಮೇಲೆ ಸಾಲ್ಟ್ ಹಾಕಿದೆ. ಆಮೇಲೆ ಸ್ವಲ್ಪ ಕುದಿಯೋ ಟೈಮಲ್ಲಿ ಮೊಟ್ಟೆನ ಫ್ರೈ ಮಾಡಿಟ್ಟಿರ್ತೀವಲ್ಲ ಆ ಮೊಟ್ಟೆನ ಅದರೊಳಗಡೆ ಹಾಕ್ಕೊಂಡೆ. ಆಮೇಲೆ ಸ್ವಲ್ಪ ಹೊತ್ತು ಅದನ್ನು ಕುದಿಯೋಕ್ಕೆ ಬಿಟ್ಟೆ. ಆಮೇಲೆ ಫೈನಲಿ ರೆಡಿ ಟು ಹೀಟ್ ಎಗ್ ಕರಿ. ಬನ್ನಿ ನಮ್ಮಪ್ಪ ಏನು ಹೇಳ್ತಾರೆ ನೋಡೋಣ. ನಮ್ಮಪ್ಪ ಹಾಕ್ಕೊತಿದ್ದಾರೆ. ನಮ್ಮ ಮನೇಲಿ ಮೆಂತ್ಯ ಮುದ್ದೆ ಮಾಡಿದ್ರು. ಅನ್ನಕ್ಕೆ ಚೆನ್ನಾಗಿ ಊಟ ಅಂದರೆ ನಮ್ಮಪ್ಪ ಮುದ್ದೆ ತಿಂದು ಅನ್ನ ತಿನ್ನಲ್ಲ. ಸೊ ಬನ್ನಿ ಹೇಗಿದೆ ಅಂತ ಕೇಳೋಣ. ಅಯ್ಯೋ ಅವ್ರ ಎಕ್ಸ್ಪ್ರೆಷನಲ್ಲಿ ಯಾಕೋ ಚೆನ್ನಾಗಿಲ್ಲ ಅಂತ ಅನ್ನಿಸ್ತೈತೆ ನನಗೆ ಪಾಪ. ಬನ್ನಿ ಕೇಳೋಣ ಹೇಳ್ಕೋಬೇಕಿದೆ ಅಂತ. ಏನಾಯ್ತು ಏನಾಯ್ತೆ ನಿಜನೇ ಹೇಳಿ. ಪಾಪ ನಮ್ಮಪ್ಪ ಚೆನ್ನಾಗಿಲ್ಲ ಅಂತ ಅಂದ್ರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಯಾಕೋ ಸ್ವಲ್ಪ ಗೊತ್ತಿಲ್ಲ, ಖಾರ ಮತ್ತು ಉಪ್ಪು ಜಾಸ್ತಿ ಆಗಿಬಿಟ್ಟಿತ್ತು. ನೆಕ್ಸ್ಟ್ ಟೈಮ್ ಮಾಡುವಾಗ ಚೆನ್ನಾಗಿ ಮಾಡ್ತೀನಿ. ಸೊ ಇವತ್ತಿನ ಡೇ ಇಷ್ಟ ಆಗಿತ್ತು. ಇವತ್ತಿನ ದಿನ ನಾನು ಏನು ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.